ನಿಮ್ಮ ಸಮಯಕ್ಕೆ ಸಂಪೂರ್ಣ ಮೌಲ್ಯ ಅಪ್ಡೇಟ್ ಅಲರ್ಟ್ ಕನ್ನಡ. ನಮಸ್ಕಾರ ಸ್ನೇಹಿತರೆ, ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರದಿಂದ ಬಂದಿರುವ ಹೊಸ ಗುಡ್ ನ್ಯೂಸ್ ಮತ್ತು ಹೊಸ ರೂಲ್ಸ್ ಬಗ್ಗೆ ಪ್ರಮುಖ ಮಾಹಿತಿ ಬಂದಿದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ಅಡುಗೆ ಅನಿಲ ಬಳಕೆದಾರರು ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ. ದೇಶದಲ್ಲಿ ಕೋಟ್ಯಾಂತರ ಜನರು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುತ್ತಿದ್ದಾರೆ. ಅದರ ಕಾರಣದಿಂದಾಗಿ ಸರ್ಕಾರ ಸಮಯಕ್ಕೆ ಕೆಲವು ಹೊಸ ನಿಯಮಗಳನ್ನ ಜಾರಿಗೆ ತರುತ್ತದೆ. ಈಗ ಕೂಡ ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಮತ್ತು ಬಳಕೆಗೆ ಸಂಬಂಧಿಸಿದಂತೆ ಹಾಗೂ ಗ್ಯಾಸ್ ಅನ್ನ ಬಳಕೆ ಮಾಡ್ತಾ ಇದ್ದಂತಹ ಎಲ್ಲಾ ಬಳಕೆದಾರರಿಗೂ ಕೂಡ ಹೊಸ ಬದಲಾವಣೆಗಳನ್ನ ಜಾರಿಗೆ ತಂದಿದ್ದಾರೆ. ಆ ನಿಯಮಗಳು ಯಾವುವು ಮತ್ತು ನಿಮಗೆ ಏನು ಪರಿಣಾಮ ಆಗುತ್ತೆ ಮತ್ತು ಇದರಿಂದ ನಿಮಗೆ ಏನು ಲಾಭ ಆಗುತ್ತೆ, ಎಷ್ಟು ದಿನದ ನಂತರ ಮತ್ತೆ ನಿಮಗೆ ಸಿಲಿಂಡರ್ ಬುಕ್ ಮಾಡಬಹುದು, ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸುತ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ನೋಡಿ, ನೀವು ನಮ್ಮ ಚಾನಲ್ ಅನ್ನ ಒಂದ್ಸರಿ ನೋಡಿ, ನಿಮಗೆ ಉಪಯೋಗವಾಗುವಂತಹ ಮಾಹಿತಿಗಳನ್ನ ಮಾತ್ರ ನಾವು ಅಪ್ಲೋಡ್ ಮಾಡ್ತೇವೆ. ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಖಂಡಿತ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಮಾಡಬಹುದು ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಬುಕಿಂಗ್ ನಿಯಮದಲ್ಲಿ ದೊಡ್ಡ ಬದಲಾವಣೆ. ಮೊದಲಿಗೆ ಪ್ರಮುಖ ಮಾಹಿತಿ ಏನಂದ್ರೆ, ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಮಾಡುವ ಅವಧಿಯಲ್ಲಿ ಸರ್ಕಾರ ಒಂದು ಹೊಸ ಬದಲಾವಣೆ ಮಾಡಿದೆ. ಹೌದು ವೀಕ್ಷಕರೇ, ನೀವೇನಾದ್ರು LPG ಅನ್ನ ಅಂದ್ರೆ ಗ್ಯಾಸ್ ಅನ್ನ ಬುಕ್ ಮಾಡುವಾಗ ಆ ಒಂದು ಸಮಯದಲ್ಲಿ ಸರ್ಕಾರ ಒಂದು ಹೊಸ ರೂಲ್ಸ್, ಒಂದು ಹೊಸ ಬದಲಾವಣೆಯನ್ನ ಮಾಡಿದೆ. ಅದು ಹೇಗಿದೆ ಅಂದ್ರೆ, ಒಂದು ಸಿಲಿಂಡರ್ ಬುಕ್ ಮಾಡಿದ ನಂತರ ಮತ್ತೊಂದು ಸಿಲಿಂಡರ್ ಅನ್ನ ನೀವು ಬುಕ್ ಮಾಡ್ತಿರಲ್ವಾ, ಸುಮಾರು ಬರೋಬ್ಬರಿ 21 ದಿನಗಳ ನಂತರ ಮತ್ತೊಂದು ಸಿಲಿಂಡರ್ ಬುಕ್ ಮಾಡಬಹುದಿತ್ತು. ಆದರೆ ಈಗ ಆ ನಿಯಮದಲ್ಲಿ ಬದಲಾವಣೆ ಮಾಡಲಾಗಿದೆ. ಈಗ ಹೊಸ ನಿಯಮದ ಪ್ರಕಾರ ಒಂದು ಸಿಲಿಂಡರ್ ಬುಕ್ ಮಾಡಿದ ನಂತರ ಮತ್ತೊಂದು ಸಿಲಿಂಡರ್ ಬುಕ್ ಮಾಡಲು ಕನಿಷ್ಠ 25 ದಿನ ಕಾಯಬೇಕು. ಅಂದ್ರೆ ಈಗಿನಿಂದ 21 ದಿನ ಬದಲು 25 ದಿನಗಳ ನಂತರ ಮಾತ್ರ ಮತ್ತೆ ಬುಕಿಂಗ್ ಮಾಡಬಹುದು. ಈ ನಿಯಮವನ್ನ ದೇಶದ ಎಲ್ಲಾ LPG ಗ್ರಾಹಕರಿಗೂ ಕೂಡ ಅನ್ವಯಿಸಲಾಗುತ್ತಿದೆ. ಹಾಗಾಗಿ ಇನ್ನೊಂದು ಹೊಸ ನಿಯಮ ಇದೆ. ಇದು ಪ್ರತಿಯೊಬ್ಬ ಸಿಲಿಂಡರ್ ಬಳಕೆದಾರರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ನಿಯಮ. ಏನಂತಂದ್ರೆ, ಬಹಳ ಜನರಿಗೆ ಈಗ ಪ್ರಶ್ನೆ ಬರುತ್ತಿದೆ, ಸರ್ಕಾರ ಏಕೆ ಈ ಹೊಸ ನಿಯಮವನ್ನು ತಂದಿದೆ ಅಂದ್ರೆ, ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಭೀತಿ ಹೆಚ್ಚಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದಿಂದಾಗಿ ಅನೇಕ ದೇಶದಲ್ಲಿ ಇಂಧನ ಮತ್ತು ಅನಿಲ ಸರಬರಾಜು ಬಗ್ಗೆ ಆತಂಕ ಉಂಟಾಗಿದೆ. ಈ ಪರಿಸ್ಥಿತಿಯಲ್ಲಿ ಕೆಲವು ಜನರು ಅನಗತ್ಯವಾಗಿ ಗ್ಯಾಸ್ ಸಿಲಿಂಡರ್ ಗಳನ್ನು ದಾಸ್ತಾನು ಮಾಡುತ್ತಿರುವುದಾಗಿ ಸರ್ಕಾರದ ಗಮನಕ್ಕೆ ಬಂದಿದೆ. ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಸಿಲಿಂಡರ್ ಗಳನ್ನ ತೆಗೆದುಕೊಳ್ಳುತ್ತಿರುವುದು ಕಂಡು ಬಂದಿದೆ. ಇದಕ್ಕಾಗಿ ಕೃತಕ ಕೊರತೆ ಉಂಟಾಗಬಹುದು, ಕೆಲವೆಡೆ ಗ್ಯಾಸ್ ಸಿಗದೆ ಇರುವಂತಹ ಸಮಸ್ಯೆ ಬರಬಹುದು ಮತ್ತು ಕಾರ್ಡ್ ಸಂಖ್ಯೆ ಹೆಚ್ಚಾಗಬಹುದು. ಈ ಸಮಸ್ಯೆಗಳನ್ನ ತಡೆಯಲು ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದೆ. ಹೌದು ವೀಕ್ಷಕರೇ, ಈ ಸಮಸ್ಯೆಗಳನ್ನ ತಡೆಯಲು ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಈ ಹೊಸ ನಿಯಮವನ್ನ ಜಾರಿಗೆ ತಂದಿದೆ ಮತ್ತು ಮನೆ ಬಳಕೆಯ ಗ್ರಾಹಕರಿಗೆ ಆದ್ಯತೆಯನ್ನ ಕೊಡಲಾಗಿದೆ. ವೀಕ್ಷಕರೇ ನೋಡಿ, ಇದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಇನ್ನೊಂದು ಪ್ರಮುಖ ಮಾಹಿತಿ ಏನಂದ್ರೆ, ಕೇಂದ್ರ ಸರ್ಕಾರವು ತೈಲ ಕಂಪನಿಗಳಿಗೆ ಒಂದು ಮಹತ್ವದ ಸೂಚನೆಯನ್ನ ನೀಡಿದೆ. ಅದೇನೆಂದ್ರೆ, ವಾಣಿಜ್ಯ ಉದ್ದೇಶದ ಸಿಲಿಂಡರ್ ಗಳಿಗಿಂತ ಮನೆ ಬಳಕೆಯ ಗ್ರಾಹಕರಿಗೆ ಮೊದಲನೆಯ ಆದ್ಯತೆಯನ್ನ ಮತ್ತು ಮೊದಲ ಗ್ಯಾಸ್ ಪೂರೈಕೆ ಮಾಡಬೇಕು ಎಂಬುವ ಮಾಹಿತಿಯನ್ನ ಕೇಂದ್ರ ಸರ್ಕಾರ ತೈಲ ಕಂಪನಿಗಳೊಂದಿಗೆ ಮಹತ್ವದ ಮಾಹಿತಿಯನ್ನ ನೀಡಿದೆ. ಅಂದ್ರೆ ಮನೆಗಳಲ್ಲಿ ಅಡುಗೆಗೆ ಬಳಸುವ ಸಿಲಿಂಡರ್ ಮತ್ತು ಸಾಮಾನ್ಯ ಗ್ರಾಹಕರ ಸಿಲಿಂಡರ್ ಇವುಗಳಿಗೆ ಮೊದಲನೆಯ ಆದ್ಯತೆ ನೀಡಬೇಕು ಎಂದು ಸರ್ಕಾರ ಸೂಚಿಸಿದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಯುದ್ಧ ಅಥವಾ ಇತರ ಪಶ್ಚಿಮದಾದ್ಯಂತ ಕೂಡ ಸಾಮಾನ್ಯ ಜನರಿಗೆ ಅಡುಗೆ ಅನಿಲದ ಕೊರತೆ ಆಗಬಾರದು ಅಂತ ಈ ಒಂದು ರೂಲ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗಲಿದೆ. ಹೋಟೆಲ್ ಮಾಲೀಕರು ಮತ್ತು ಈ PG ಯಲ್ಲಿ ಇರುವಂತಹ ಒಂದು ಮಾಲೀಕರನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲರಿಗೂ ಕೂಡ ಆದಷ್ಟು ಸಹಾಯ ಆಗುತ್ತೆ ಈ ಒಂದು ನಿಯಮದಿಂದ. ಮತ್ತು ಕೊನೆಯ ಒಂದು ನಿಯಮ ತುಂಬಾನೇ ಇಂಪಾರ್ಟೆಂಟ್ ವೀಕ್ಷಕರೇ. ಇದು ನೋಡಿ, ಭಾರತ ಹೊಸ ದೇಶಗಳಿಂದ LPG ಪಡೆಯಲು ಮಾತುಕತೆ. ಹೌದು, ಇನ್ನೊಂದು ಪ್ರಮುಖ ವಿಷಯ ಏನಂತಂದ್ರೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದಿಂದ ಕೆಲವು ದೇಶಗಳಲ್ಲಿ ಅನಿಲ ಸರಬರಾಜು ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಆ ಕಾರಣಗಳಿಂದಾಗಿ ಭಾರತ ಈಗ ಮುಂಚಿತವಾಗಿ ಕ್ರಮ ತೆಗೆದುಕೊಳ್ಳುತ್ತಿದೆ. ಮಾಹಿತಿಯ ಪ್ರಕಾರ ಭಾರತ ಈಗ ಕೇವಲ ಇತರ ದೇಶಗಳೊಂದಿಗೆ ಮಾತುಕತೆ ನಡೆಸುತ್ತಿದೆ. ಅವು ಯಾವ ದೇಶಗಳು ಅಂದ್ರೆ, ಆಸ್ಟ್ರೇಲಿಯಾ, ಇಸ್ರೇಲ್ ಮತ್ತು ಕೆನಡಾ ಹಾಗೂ ನಾರ್ವೆ. ಈ ದೇಶಗಳಿಂದ LPG ಗ್ಯಾಸ್ ಪಡೆಯಲು ಸರ್ಕಾರ ಪ್ರಯತ್ನ ಮಾಡುತ್ತಿದೆ. ಅದರಿಂದ ದೇಶದಲ್ಲಿ ಅಡುಗೆ ಅನಿಲದ ಕೊರತೆ ಆಗುವುದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಮತ್ತು LPG ಗ್ರಾಹಕರೇ, ಈ KYC ಮಹತ್ವದ ಒಂದು ಮಾಹಿತಿ ಇದಾಗಿರುತ್ತೆ. ಇದೀಗ LPG ಗ್ರಾಹಕರಿಗೆ ಮತ್ತೊಂದು ಮುಖ್ಯ ಮಾಹಿತಿ ಏನಂತಂದ್ರೆ, ಈ KYC ಪ್ರಕ್ರಿಯೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಗ್ರಾಹಕರಿಗೆ ಸಬ್ಸಿಡಿ ಹಣ ಪಡೆಯಲು ಈ KYC ಕಡ್ಡಾಯವಾಗಿ ಮಾಡಲಾಗಿದೆ. ಮತ್ತು ನೀವು LPG ಬಳಕೆ ಮಾಡುತ್ತಿದ್ದರೆ ನಿಮ್ಮ ಆಧಾರ್ ಲಿಂಕ್ ಆಗಿರಬೇಕು, ಬ್ಯಾಂಕ್ ಖಾತೆ ಸರಿಯಾಗಿ ಲಿಂಕ್ ಆಗಿರಬೇಕು ಮತ್ತು ಈ KYC ಪೂರ್ಣವಾಗಿರಬೇಕು. ಈ ಪ್ರಕ್ರಿಯೆಗಳು ಸರಿಯಾಗಿ
ಸರಿಯಾಗಿದ್ದರೆ ಮಾತ್ರ ಸಬ್ಸಿಡಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಹೌದು, ಯಥಾವತ್ತಾಗಿ ನಿಮಗೆ ಯಾವ ರೀತಿ ಮುಂಚೆನೂ ಕೂಡ ಸಬ್ಸಿಡಿ ಹಣ ಸಿಗ್ತಾ ಇತ್ತಲ್ವಾ 400 ರಿಂದ 500 ರೂಪಾಯಿ, ಅದೇ ರೀತಿ ನಿಮಗೆ ಮುಂದೆನೂ ಕೂಡ ಸಿಗುತ್ತೆ ನೋಡಿ. ಇದು ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮತ್ತು ಗ್ರಾಹಕರು ಗಮನಿಸಬೇಕಾದಂತಹ ವಿಷಯ ಇದಾಗಿರುತ್ತೆ. LPG ಗ್ರಾಹಕರು ಕೆಲವು ವಿಷಯಗಳನ್ನ ಗಮನದಲ್ಲಿಟ್ಟುಕೊಳ್ಳಬೇಕು. ಅಗತ್ಯಕ್ಕಿಂತ ಹೆಚ್ಚು ಸಿಲಿಂಡರ್ ಬುಕ್ ಮಾಡಬೇಡಿ. ಹೊಸ 25 ದಿನಗಳ ಬುಕಿಂಗ್ ನಿಯಮವನ್ನು ಪಾಲಿಸಿ. ಈ KYC ಮತ್ತು ಆಧಾರ್ ಲಿಂಕ್ ಅನ್ನ ಪರಿಶೀಲಿಸಿ. ಸಬ್ಸಿಡಿ ಹಣ ಬಂದಿದೆಯಾ ಎಂದು ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಈ ಎಲ್ಲಾ ಕ್ರಮಗಳನ್ನ ಪಾಲಿಸಿದರೆ ನಿಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ನೋಡಿ. ಹಾಗಾಗಿ ಸ್ನೇಹಿತರೆ, ಕೇಂದ್ರ ಸರ್ಕಾರವು LPG ಗ್ಯಾಸ್ ಗ್ರಾಹಕರಿಗೆ ಹೊಸ ಬುಕಿಂಗ್ ನಿಯಮವನ್ನು ಜಾರಿಗೆ ತಂದಿದೆ. ಇದರಿಂದ ಕೃತಕ ಕೊರತೆ ತಪ್ಪುತ್ತದೆ ಮತ್ತು ಕಾಳಸಂತೆ ಕಡಿಮೆ ಆಗುತ್ತೆ ಮತ್ತು ಮನೆ ಬಳಕೆ ಗ್ರಾಹಕರಿಗೆ ಮೊದಲನೆಯ ಆದ್ಯತೆ ಸಿಗುತ್ತದೆ. ಮತ್ತು ಯುದ್ಧದ ಪರಿಸ್ಥಿತಿಯಲ್ಲೂ ದೇಶದ ಗ್ಯಾಸ್ ಕೊರತೆ ಆಗದಂತೆ ಸರ್ಕಾರ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುತ್ತಿರುವುದರಿಂದ. ಮತ್ತು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿತ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ಗಳು ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ. ಮತ್ತು ಇಂತಹ ಸರ್ಕಾರದ ಹೊಸ ನಿಯಮಗಳು ಮತ್ತು ಹೊಸ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಕರ್ನಾಟಕ.